ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು 3 ಎಕರೆ 10 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಏನು ವಿಡಿಯೋ ಸ್ಟಾರ್ಟಲ್ಲಿ ನೋಡೋರಲ್ಲ, ಆ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು. 1 ಕಿಲೋಮೀಟ್ರ್ ಬರಬೇಕಾಗುತ್ತೆ ವಿಲೇಜಿಂದ. ರೆಡ್ ಸಾಯಿಲ್ ಇದೆ, ತುಂಬಾ ಚೆನ್ನಾಗಿದೆ. ಒಂದು ಮಣ್ಣು, ಒಳ್ಳೆ ವಾತಾವರಣ, ಅಕ್ಕಪಕ್ಕೆಲ್ಲ ಬೋರಾಗಿ ಏನು ತೋಟ ಎಲ್ಲ ಮಾಡಿದ್ದಾರೆ. ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಅದು. ಮಡ್ ರೋಡ್ ಅಂದರೆ ಅದು ನಕಾಚೆ ರೋಡು, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ದೊಡ್ಡದಾಗಿ ಚೆನ್ನಾಗಿದೆ ಮಡ್ ರೋಡು. 1 ಕಿಲೋಮೀಟ್ರು ವಿಲೇಜಿಂದ ಬರಬೇಕಾಗುತ್ತೆ ನೀವು. ನೋಡಿ, ಪಕ್ಕದಲ್ಲೂ ಕೂಡ ಫೆನ್ಸ್ ಹಾಕಿ ಬೋರೆಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಲೊಕೇಶನ್ಲಿದೆ ಜಮೀನು, ಮತ್ತು ಒಂದು ಬೆಸ್ಟ್ ರೇಟ್ಗಿದೆ. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಏನು ಬೇಕು ನಿಮಗೆ ಲೀಗಲ್ಗೆ ಖಂಡಿತ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡೋಣ. ಒಂದೊಳ್ಳೆ ಬೆಸ್ಟ್ ರೇಟ್ಗೆ ಜಮೀನು ನೋಡ್ತಾ ಇರೋರಿಗೆ ಅನುಕೂಲ ಆಗಿದೆ. ಇದು NH ಇಂದ 17 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ 17 ಕಿಲೋಮೀಟ್ರು. ಫ್ರಮ್ ಮೈಸೂರಿಂದ 53 ಕಿಲೋಮೀಟ್ರು, 53 ಕಿಲೋಮೀಟ್ರ್ ಮೈಸೂರಿಂದ ಬರಬೇಕಾಗುತ್ತೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಅದರಿಂದ ಚಾಮರಾಜನಗರಕ್ಕೆ 22 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಅಪ್ರಾಕ್ಸಿಮೇಟ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ಅಪ್ ಟು ನೀವು 1 ಕಿಲೋಮೀಟ್ರ್ ಇದೆನವರೆಗೂ ಕೂಡ ಟಾರ್ ರೋಡ್ ಇದೆ, ಅಲ್ಲಿಂದ ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಇದು ಪಿತ್ರಾಜಿತ್ ಆಸ್ತಿ, ರೈತರ ಪ್ರಾಪರ್ಟಿ. ಏನು ಓನರ್ ಇದ್ದಾರೆ, ಓನರ್ ಹತ್ರ ಡೈರೆಕ್ಟ್ ಮಾತಾಡ್ಸ್ಕೊಡ್ತೀನಿ ನಿಮಗೆ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನು ಫೆನ್ಸ್ ಹಾಕ್ಸ್ಬೇಕಾ, ಮನೆ ಮಾಡಿಸ್ಕೊಡ್ಬೇಕು, ಏನು ಬೇಕು ಖಂಡಿತ ನಿಂತ್ಕೊಂಡು ಮಾಡಿಸ್ಕೊಡೋಣ. ಇದರಲ್ಲಿ ಬೋರ್ ಆಗಲಿ ಫೆನ್ಸ್ ಆಗಲಿಲ್ಲ, ಖಾಲಿ ಜಮೀನು. ಈಗ ನೀವು ಜಮೀನು ಪರ್ಚೇಸ್ ಮಾಡಿದ್ಮೇಲೆ ತೊಗೊಂಡು ಮಾಡ್ಕೋಬೇಕಾಗುತ್ತೆ. ಈ ಜಮೀನಲ್ಲಿ ಲಾಸ್ಟ್ ಎಂಡಲ್ಲಿ ಒಂದು 20 ಗುಂಟೆ ಆ ರೇಂಜಲ್ಲಿ ಒಂದು ಐಟರ್ಸನ್ ವೈರ್ ಬಂದಿದೆ, ತೋರಿಸ್ಕೊಡ್ತೀನಿ ನಿಮಗೆ ವಿಡಿಯೋದಲ್ಲಿ. ಓನರ್ ಹೇಳ್ತಾ ಇರೋದು 27 lakhs ಪರ್ ಏಕರ್ ಫೈನಲ್ ಅಂತ ಇದ್ದಾರೆ. ಕುಂತ್ಗಾರೆ ನೆಗೋಷಿಯಬಲ್ ಆಗ್ಬೋದು, ನನ್ನ ಪ್ರಕಾರ ಒಂದು 25ವರೆಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ಪಕ್ಕದಲ್ಲೂ ಬೋರ್ ಹಾಕಿ ಟೊಮೊಟೊ ಎಲ್ಲ ಹಾಕಿದ್ದಾರೆ. ನೀರು ಬೆಲ್ಟ್ ಏರಿಯಾ ಇದು. ನೋಡಿ, ನಾನು ಹೇಳಿದ್ನಲ್ಲ, ನೋಡಿ ಅದೇ ಐಟೆನ್ಷನ್ ವೈರು. ಲಾಸ್ಟ್ ಒಂದು 3 ಎಕರೆ 10 ಗುಂಟೆಯಲ್ಲಿ ಒಂದು 20 ಗುಂಟೆ ಒಳಗೆ ಲಾಸ್ಟ್ ಎಂಡಲ್ಲಿ ಐಟೆನ್ಷನ್ ವೈರ್ದು ಟವರ್ ಬಂದುಬಿಟ್ಟಿದೆ. ಏನು ಕೃಷಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದು ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಮಾಡೋಕ್ಕಾಗಲ್ಲ. ಅದು ಹೊರತುಪಡಿಸಿದ್ರೆ ನಿಮಗೆ ರೋಡಿಂದನೂ ಕೂಡ ಅವ್ರ ಜಮೀನು ಚೆನ್ನಾಗಿದೆ. ಲಾಸ್ಟ್ ಎಂಡಲ್ಲಿ ಏನು ಒಂದು 10 ಗುಂಟೆ 15 ಗುಂಟೆ ಆ ರೇಂಜಲ್ಲಿ ಸ್ವಲ್ಪ ಟವರ್ ಬಂದಿದೆ. ಅಲ್ಲೂ ಕೃಷಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದರಿಂದ ಈ ಐಟೆನ್ಷನ್ ವೈರ್ ಬಂದಿರೋದ್ರಿಂದ ಸ್ವಲ್ಪ ರೇಟು ಈ ರೇಟ್ ಇದೆ. ಇಲ್ಲಾಂದರೆ ಈ ಏರಿಯಾದಲ್ಲೆಲ್ಲ 30 ಮೇಲಿದೆ ರೇಟು. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.